ಅಪ್ಪನ ಮರ್ಯಾದೆ ಮಾಧವನ ಕೈಯಲ್ಲಿ. ದುಷ್ಟರ ತಂತ್ರ ವಿಫಲ ಆಗುತ್ತಾ? ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ನಂದಗೋಕುಲ ಸೀರಿಯಲ್ನಲ್ಲಿ ನಂದಕುಮಾರ್ ಮಗ ಮಾಧವನ ಮದುವೆ ನಡೆಯುತ್ತಾ ನಡೆಯೋದಿಲ್ವಾ ಅನ್ನೋದೇ ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಗಿರಿಜಾ ಅಣ್ಣಂದಿರಾದ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಹೇಗಾದ್ರೂ ಮಾಡಿ ಈ ಮದುವೆ ನಡೆಯಬಾರದು ಅಂತ ಇನ್ನಿಲ್ಲದ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಶ್ರೀಕಾಂತ ಮದುಮಗಳನ್ನ ಕಿಡ್ನಾಪ್ ಮಾಡುವ ಬರದಲ್ಲಿ ತನ್ನ ತಂಗಿ ಅಮೂಲ್ಯ ಹಾಗೂ ಮೀನಾಳನ್ನ ಕಿಡ್ನಾಪ್ ಮಾಡಿ ಕೈ ಸುಟ್ಕೊಂಡಿದ್ರು. ಈಗ ನಂದಕುಮಾರ್ ಮರ್ಯಾದೆ ಹೋಗಬೇಕು ಅನ್ನೋದು ಸೂರ್ಯ ಹಾಗೂ ಚಂದ್ರರ ಆಸೆಯಾಗಿದೆ. ಆದರೆ ಅದೇನು ಅಂತಾರಲ್ಲ, ಕಹಾನಿ ಮೇ ಟ್ವಿಸ್ಟ್ ಐ ಅನ್ನೋ ಹಾಗೆ ಸ್ಟೋರಿಯಲ್ಲಿ ಮತ್ತೊಂದು ಸ್ಟೋರಿ ಓಪನ್ ಆಗಿದೆ. ನನ್ನ ಮಗ ಮಾಧವನ ಮದುವೆಗೆ ತನ್ನ ತವರು ಮನೆಯವರು ಬಂದಿದ್ದಾರೆ, ನನ್ನ ಅಣ್ಣ ಸೂರ್ಯಕಾಂತ ಚಂದ್ರಕಾಂತ ಬಂದಿದ್ದಾರೆ ಅನ್ನೋ ಸಂತಸ ಗಿರಿಜಾಗಿದೆ. ವಿವಾಹಕ್ಕೆ ಬಂದವರಿಗೆಲ್ಲ ಇವರು ನಮ್ಮ ಅಣ್ಣಂದಿರು ಅಂತ ಖುಷಿಯಿಂದಲೇ ಪರಿಚಯ ಮಾಡಿಕೊಟ್ಟಿದ್ದಾಳೆ. ಆದರೆ ಅವರು ನಡೆಯೋ ಮದುವೆಗೆ ಕಲ್ಲು ಹಾಕೋದಕ್ಕೆ ಬಂದಿದ್ದಾರೆ ಅನ್ನೋ ಅರಿವು ಪಾಪ ಗಿರಿಜಾಗಿರೋದಿಲ್ಲ. ಅಣ್ಣಂದಿರ ಹತ್ತಿರ ಮದುವೆ ಶಾಸ್ತ್ರ ಎಲ್ಲ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ಆದರೆ ದುಷ್ಟ ಬುದ್ಧಿಯ ಸೂರ್ಯ ಚಂದ್ರ ತಮ್ಮ ಅಸ್ಲಿ ಮುಖ ತೋರಿಸಿದ್ದಾರೆ. ಈ ಮದುವೆ ನಡೆಯೋದಿಲ್ಲ. ಈಗಾಗಲೇ ಮಾಧವ ತನ್ನ ಪ್ರೀತಿಸಿದ ಹುಡುಗಿ ಜೊತೆಗೆ ಓಡಿ ಹೋಗಿ ಆಗಿದೆ ಅನ್ನೋ ಶಾಕಿಂಗ್ ವಿಷಯ ಹೇಳ್ತಾರೆ. ಮದುಮಗ ಮಾಧವ ಇಲ್ಲ ಅನ್ನೋ ಟೆನ್ಷನ್ ಒಂದು ಕಡೆಯಾದ್ರೆ ಈ ಇಬ್ಬರು ಮತ್ತೊಂದು ಹೊಸ ಕತೆ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ ಸುಕನ್ಯಾ ಜೊತೆಗೆ ಮಾಧವ ಇರೋ ವಿಡಿಯೋ ತೋರಿಸಿ ಮದುವೆ ನಡೆಯೋದಿಲ್ಲ ಅನ್ನೋದನ್ನ ಹೇಳಿದ್ರು. ಅತ್ತ ಸುಕನ್ಯಾ ತಲೆ ಕೆಡಿಸಿದ್ದು ಇದೇ ಸೂರ್ಯಕಾಂತ ಚಂದ್ರಕಾಂತ. ತಾನು ಈ ಹಿಂದೆ ಪ್ರೀತಿಸುತ್ತಿದ್ದ ಸುಕನ್ಯಾ ಮೇಲೆ ಮಾಧವನಿಗೆ ಯಾವುದೇ ಪ್ರೀತಿ ಇಲ್ಲ, ಕೇವಲ ಅದು ಸ್ನೇಹ ಮಾತ್ರ. ಮದುವೆ ಟೈಮ್ನಲ್ಲಿ ಸುಕನ್ಯಾ ಮಾಧವನಿಗೆ ಬ್ಲಾಕ್ ಮೇಲ್ ಮಾಡಿ ಮನೆಗೆ ಕರೆಸ್ಕೊಂಡಿದ್ದಾಳೆ. ಆಕೆಯನ್ನ ಉಳಿಸಲು ಮಾಧವ ಮದುವೆ ಮನೆಯಿಂದ ಹೋಗಿದ್ದಾನೆ. ಆದರೆ ಆತ ಮದುವೆ ಇಷ್ಟ ಇಲ್ಲದೆ ಪ್ರೀತಿಸಿದ ಹುಡುಗಿ ಹಿಂದೆ ಓಡಿ ಹೋಗಿದ್ದಾರೆ ಅಂತಿದ್ದಾರೆ ಸೂರ್ಯ ಚಂದ್ರ. ಅದೇ ಟೈಮ್ಗೆ ಸರಿಯಾಗಿ ಮಾಧವನ ಎಂಟ್ರಿಯಾಗಿದೆ. ಜೊತೆಗೆ ಸುಕನ್ಯಾ ಕೂಡ ಅವನೊಟ್ಟಿಗೆ ಬಂದಿದ್ದಾಳೆ. ಈ ವೇಳೆ ಮಾತನಾಡುವ ಮಾಧವ ಅಪ್ಪ ಹಾಕಿದ ಗೆರೆನ ದಾಟಿ ನೀವು ಹಾಕಿದ ಬಲೆಗೆ ಬೀಳ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡ್ರಿ ಅಂತ ಸೂರ್ಯ ಹಾಗೂ ಚಂದ್ರನನ್ನ ಪ್ರಶ್ನೆ ಮಾಡ್ತಾನೆ. ಇದರಿಂದನೇ ಗೊತ್ತಾಗುತ್ತೆ ಮಾಧವ ಅಪ್ಪ ತೋರಿಸಿದ ಪ್ರಿಯಾಳನ್ನೇ ಮದುವೆ ಆಗ್ತಾನೆ ಅಂತ. ಆದರೆ ಸುಕನ್ಯಾಳನ್ನ ಹೇಗೆ ಮನವೊಲಿಸಿದ ಮಾಧವ? ಸುಕನ್ಯಾ ನಡೆದ ಘಟನೆ ವಿವರಿಸಿದಳಾ? ಸೂರ್ಯಕಾಂತ ಹಾಗೂ ಚಂದ್ರಕಾಂತನ ಮಸಲತ್ತು ಎಲ್ಲರಿಗೂ ತಿಳಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.